ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ದರ್ಶನ್ ಬೇಲ್ ಅರ್ಜಿ ವಿರುದ್ಧ ರೆಡಿ ಆಗ್ತಾ ಇದೆಯಾ ಖಡಕ್ ರಿಪೋರ್ಟ್. ಸುಪ್ರೀಂ ನೋಟಿಸ್ ಬೆನ್ನಲ್ಲೇ ಅಧಿಕಾರಿಗಳು ಫುಲ್ ಅಲರ್ಟ್. ಎಸ್, ದರ್ಶನ್ ಜೈಲಲ್ಲಿದ್ರೂ ಕೂಡ ಅವರ ವಿಷಯ ಮಾತ್ರ ದಿನದಿಂದ ದಿನಕ್ಕೆ ಹೈಪ್ ಆಗ್ತಾನೆ ಇರುತ್ತೆ. ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿರುದ್ಧ ರೆಡಿ ಆಗ್ತಾ ಇದೆಯಾ ವಿಸ್ತೃತ ವರದಿ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಕಾರಾಗೃಹ ಅಧಿಕಾರಿಗಳು ಒಂದು ಕಡೆ ಅಲರ್ಟ್ ಆಗ್ತಿದ್ದಾರಂತೆ. ಸುಪ್ರೀಂ ನೋಟಿಸ್ಗೆ ಉತ್ತರ ಕೂಡ ರೆಡಿ ಆಗಿದೆಯಂತೆ. ಎಸ್ ವೀಕ್ಷಕರೇ, ನಟ ದರ್ಶನ್ ಅವರ ಜಾಮೀನು ಅರ್ಜಿ ಸುಪ್ರೀಂ ಅಂಗಳದಲ್ಲಿ ಇರುವಂತದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಆರೋಪ ಪ್ರಕರಣದಲ್ಲಿ ಜೈಲಲ್ಲಿ ಇರುವಂತಹ ದರ್ಶನ್ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಅರ್ಜಿಯ ವಿಚಾರಣೆ ಕೂಡ ನಡೆದಿದ್ದು, 1 ವಾರದ ಗಡುವು ನೀಡಿರುವ ಕೋರ್ಟ್ ವರದಿ ನೀಡುವಂತೆ ನೋಟಿಸ್ ಅನ್ನು ಕಳಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರು ಜಾಮೀನು ಅರ್ಜಿ ವಿಚಾರವಾಗಿ ಕಾರಾಗೃಹ ಇಲಾಖೆಯಿಂದ ಅಧಿಕಾರಿಗಳಿಂದ ಪರಿಶೀಲನೆ ಶುರುವಾಗಿದೆ. ವರದಿ ತಯಾರಿಸುವ ಸಲುವಾಗಿಯೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ದರ್ಶನ್ ಜಾಮೀನು ಅರ್ಜಿಯಲ್ಲಿ ಕೆಲವು ಆರೋಪಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಆರೋಪಗಳ ಸಂಬಂಧ ಸಾಕ್ಷ್ಯ ಸಮೇತ ಉತ್ತರಿಸುವುದಕ್ಕೆ ಮುಂದಾಗಿದ್ದಾರೆ ಇತ್ತ ಜೈಲಧಿಕಾರಿಗಳು. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ದರ್ಶನ್ ಇರುವ ಸೆಲ್ ವಿಡಿಯೋ ಆಗಿರಬಹುದು, ಇದರ CCTV ದೃಶ್ಯಾವಳಿಗಳಾಗಿರ್ಬೋದು, ದರ್ಶನ್ಗೆ ನೀಡಿರುವ ಕಂಪ್ಲೀಟ್ ವ್ಯವಸ್ಥೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಾಕ್ಷಿ ಸಮೇತ ವರದಿಯನ್ನ ನೀಡೋದಕ್ಕೆ ಮುಂದಾಗಿದೆ. ಇದರ ಮಧ್ಯೆ ಜೈಲಧಿಕಾರಿಗಳು ಫ್ಯಾಮಿಲಿಯ ವಿಶೇಷ ಸಂದರ್ಶನಕ್ಕೂ ಕೂಡ ಕೇಳಿದ್ರು. ಈ ವೇಳೆ ವಕೀಲರನ್ನ ಕೇಳಿ ಹೇಳೋದಾಗಿ ದರ್ಶನ್ ಅವರು ಹೇಳಿದ್ರು. ಅಲ್ಲದೆ ಸಹ ಕೈದಿಗಳಿಂದ ಬೆದರಿಕೆ ಅಂತ ಆರೋಪ ಕೂಡ ಮಾಡಲಾಗಿದೆ. ಜೈಲಿನಲ್ಲಿ ನಿಂದನೆ, ಮೂದಲಿಕೆ, ಪ್ರಚೋದನೆ ಇದೆ ಅಂತ ದರ್ಶನ್ ಅವರು ಕೂಡ ಹೇಳಿದ್ರು. ನೋಡಿ, ನಟ ದರ್ಶನ್ ಅವರು ಎಂತಹ ನಟ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ಆದಂತಹ ಚಾಪನ್ನ ಮೂಡಿಸಿ ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಗಳಿಸಿರುವಂತಹ ದರ್ಶನ್ ಅವರಿಗೇನೆ ಪ್ರಚೋದನೆ ಇದೆ ಜೈಲಲ್ಲಿ ಅಂದ್ರೆ ನಿಜಕ್ಕೂ ಇದು ನಂಬೋದಕ್ಕೆ ಅಸಾಧ್ಯ. ಆದರೆ ನನ್ನ ಜೀವಿಸುವ ಹಕ್ಕನ್ನ ಕಸಿಯಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಅವರು. ಸಹ ಕೈದಿಗಳ ಜೊತೆ ದರ್ಶನ್ಗೆ ಸಂಪರ್ಕ ಇಲ್ಲ, ಸಪರೇಟ್ ಸೆಲ್ನಲ್ಲಿ ದರ್ಶನ್ ಅವರನ್ನ ಇಡಲಾಗಿದೆ ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ವರದಿ ನೀಡಲಿರುವ ಕಾರಾಗೃಹ ಇಲಾಖೆ ರಾಜ್ಯ ಗೃಹ ಇಲಾಖೆಗೆ ವರದಿಯನ್ನು ಕೊಟ್ಟಿದೆ. ಈಗಾಗಲೇ ಜೈಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿ ವರದಿಯನ್ನು ನೀಡೋದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ನೋಟಿಸ್ ಅನ್ನು ಕೂಡ ಕಳಿಸಿತ್ತು. ಎಲ್ಲ ಸಾಕ್ಷ್ಯಗಳೊಂದಿಗೆ ವರದಿಯನ್ನ ನೀಡೋದಕ್ಕೆ ಕಾರಾಗೃಹ ಇಲಾಖೆ ಇನ್ನೆರಡು ದಿನದಲ್ಲಿ ಗೃಹ ಇಲಾಖೆಯ ಮೂಲಕ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಕೂಡ ನೀಡುತ್ತೆ. ಜೈಲಿನ ನಿಯಮಾವಳಿ ಹಾಗೆ ದರ್ಶನ್ಗೆ ನೀಡಿರುವ ಸವಲತ್ತುಗಳ ಬಗ್ಗೆ ವರದಿಯನ್ನು ಕೂಡ ಸಲ್ಲಿಸಲಾಗುತ್ತೆ. ದರ್ಶನ್ ಪರ ಹಿರಿಯ ವಕೀಲರು ಸಾಕ್ಷಿಗಳ ವಿಚಾರಣೆ ತಡ ಆಗ್ತಾ ಇದೆ, ಜೈಲಿನಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ, ಹೀಗಾಗಿ ಜಾಮೀನು ಕೊಡಿ ಅಂತ ವಾದವನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಹಾಗೆ ಸೆಷನ್ಸ್ ಕೋರ್ಟ್ಗೆ ನೋಟಿಸ್ ಅನ್ನ ಮಾಡಿದ್ದು 1 ವಾರ ಗಡುವನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ಹಾಗೆ ಸೆಷನ್ಸ್ ಕೋರ್ಟ್ಗೆ ಸುಪ್ರೀಂ ನೋಟಿಸ್ ನೀಡಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರೋ ನಟ ದರ್ಶನ್ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಮೇ 4ನೇ ತಾರೀಕು ಅರ್ಜಿ ವಿಚಾರಣೆ ನಡೀತು. ದರ್ಶನ್ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹಟ್ ವಾದವನ್ನು ಕೂಡ ಮಂಡನೆ ಮಾಡಿದ್ರು. ದರ್ಶನ್ 1 ವರ್ಷ ಜೈಲಿನಲ್ಲಿದ್ದಾರೆ, 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ, ರಿಟೆಕ್ 5 ಸ್ಟಾರ್ ಅದು, ರಿಟೆಕ್ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಜೈಲಧಿಕಾರಿಗಳು ಮೂಲಭೂತ ಸವಲತ್ತನ್ನ ಕೂಡ ಕೊಡ್ತಾ ಇಲ್ಲ ಅಂತ ವಾದವನ್ನ ಮಾಡಿದ್ರು. ಹೀಗಾಗಿ ಜಾಮೀನು ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ನೋಡಿ, ಎಷ್ಟು ಹಣ, ಆಸ್ತಿ, ಸಂಪತ್ತು, ಐಶ್ವರ್ಯ ಇದ್ರೆ ಏನು, ಈಗ ದರ್ಶನ್ ಅವರು ಇರುವಂತಹ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನಮ್ಮ ಹತ್ರ ಎಷ್ಟು ಕೋಟಿ ಆಸ್ತಿ ಇದ್ರೆ ಏನು, ಎಷ್ಟು ಅಭಿಮಾನಿಗಳಿದ್ರೆ ಏನು, ಇವತ್ತು ತಿನ್ನುವ ಅನ್ನಕ್ಕೂ ಕೂಡ ಅಂಗಲಾಚುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಅಂಗಲಾಚಬೇಕು ಅಂತಂದ್ರೆ ನೋಡಿ, ಹೊರಗಡೆ ಇದ್ದಾಗ ದರ್ಶನ್ ಅವ್ರು ಹೆಂಗಿದ್ರು, ಐಷಾರಾಮಿ ಜೀವನ, ಆಳು ಕಾಳು, ಜಿಮ್ಮು, ಪಬ್ಬು, ಬಾರು, ರೆಸ್ಟೋರೆಂಟು, ಶೂಟಿಂಗು, ಇದು ಅವರ ಜೀವನ ಶೈಲಿ ಆಗಿತ್ತು. ಈಗ ಕೇವಲ 4 ಗೋಡೆಯ ಮಧ್ಯೆ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಯಾವುದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ, ನೆಮ್ಮದಿಯ ನಿದ್ದೆ ಇಲ್ಲ, ಕುಟುಂಬದ ಜೊತೆ ಮಾತಾಡೋ ಹಾಗಿಲ್ಲ, ಮಕ್ಕಳು ಹಾಗೆ ಹೆಂಡತಿಯ ಜೊತೆ ಮನಬಿಚ್ಚಿ ಮಾತಾಡೋ ಹಾಗಿಲ್ಲ, ಎಲ್ಲದಕ್ಕೂ ಕೂಡ ಈಗ ಅಡ್ಡಿಯಾಗಿದೆ. ನಟ ದರ್ಶನ್ ಅವ್ರಿಗೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ.
ಇಂತಹ ಕೊಲೆ ಪ್ರಕರಣದಲ್ಲಿ ಅವರು ಸಿಲುಕಾಕೊಳ್ತಾರೆ. ನಟಿ ಪವಿತ್ರ ಗೌಡ ಅವರ ಮಾತು ಕೇಳಿ ಹೀಗೆಲ್ಲ ಆಗ್ತಾರೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರಲಿಲ್ಲ. ಬಟ್ ನಮಗೂ ಕೂಡ ಬೇಸರ ಇದೆ. ನಟ ದರ್ಶನ್ ಅವರು ಇಲ್ಲದೆ ಕನ್ನಡ ಚಿತ್ರರಂಗ ನಿಜಕ್ಕೂ ಕೂಡ ಒಂದು ಕಡೆ ಬಡವಾಗಿದೆ. ಅವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತಲೂ ಕೂಡ ಅವರ ಅಭಿಮಾನಿ ಬಳಗ ಸೇರಿದಂತೆ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.